ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮಾರ್ಚ್ 20ರಂದು ಆಕಾಶಮಂಡಲದಲ್ಲಿ ಒಂದು ಅದ್ಭುತ ಘಟನೆ ನಡೆಯಲಿದೆ. ಶನಿ, ಸೂರ್ಯ, ಶುಕ್ರ ಮತ್ತು ಚಂದ್ರ ಈ 4 ಶಕ್ತಿಶಾಲಿ ಗ್ರಹಗಳು ಮೀನರಾಶಿಯಲ್ಲಿ ಒಂದಾಗುತ್ತಿವೆ. ಇದನ್ನು ಚತುರ್ಗ್ರಹಿ ಯೋಗ ಎನ್ನಲಾಗುತ್ತದೆ. ಈ ಸಂಯೋಗವು 4 ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯೇ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಈ ಚತುರ್ಗ್ರಹಿ ಯೋಗ ಅಂದರೇನು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದಾದರೂ ಒಂದು ರಾಶಿಯಲ್ಲಿ 4 ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ಸಂಚಾರ ಮಾಡುವುದನ್ನು ಚತುರ್ಗ್ರಹಿ ಯೋಗ ಎಂದು ಕರೆಯಲಾಗುತ್ತದೆ. ಮಾರ್ಚ್ 20ರಂದು ಮೀನರಾಶಿಯಲ್ಲಿ ಸೂರ್ಯ, ಚಂದ್ರ, ಶುಕ್ರ ಮತ್ತು ಶನಿ ಈ 4 ಮಹಾಶಕ್ತಿಗಳು ಒಂದಾಗುತ್ತಿವೆ. ಈ ಸಂಗಮವು ಸಾಮಾನ್ಯವಲ್ಲ, ಏಕೆಂದರೆ ಇಲ್ಲಿ ಒಬ್ಬೊಬ್ಬ ಗ್ರಹವು ನಮ್ಮ ಜೀವನದ ಒಂದೊಂದು ಮಗ್ಗುಲನ್ನು ನಿಯಂತ್ರಿಸುತ್ತದೆ. 1. ಶನಿ, ಕರ್ಮಫಲದಾತ ಮತ್ತು ಶಿಸ್ತಿನ ಮಾಲೀಕ. ಮೊದಲನೆಯದಾಗಿ ಶನಿದೇವ. ಅನೇಕರು ಶನಿಯನ್ನು ಕಂಡು ಹೆದರುತ್ತಾರೆ. ಆದರೆ ಶನಿ ಎಂದರೆ ಕೇವಲ ಕಷ್ಟವಲ್ಲ, ಶನಿ ಎಂದರೆ ನ್ಯಾಯ. ಶನಿಯು ನಮ್ಮ ಹಿಂದಿನ ಕರ್ಮಗಳಿಗೆ ತಕ್ಕ ಫಲ ನೀಡುವವನು. ಈ ಯೋಗದಲ್ಲಿ ಶನಿಯು ನಮಗೆ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಪಾಠ ಕಲಿಸುತ್ತಾನೆ. ನೀವು ಈವರೆಗೆ ಪಟ್ಟ ಕಷ್ಟಕ್ಕೆ, ಪ್ರಾಮಾಣಿಕವಾಗಿ ಮಾಡಿದ ಕೆಲಸಕ್ಕೆ ಈಗ ಶನಿದೇವನು ಸ್ಥಿರವಾದ ಮತ್ತು ಶಾಶ್ವತವಾದ ಪ್ರತಿಫಲವನ್ನು ನೀಡಲಿದ್ದಾನೆ. 2. ಸೂರ್ಯ, ಆತ್ಮಬಲ ಮತ್ತು ಅಧಿಕಾರದ ಸಂಕೇತ. ಇನ್ನು ಗ್ರಹಗಳ ರಾಜ ಸೂರ್ಯ. ಸೂರ್ಯ ಎಂದರೆ ತೇಜಸ್ಸು, ಆತ್ಮವಿಶ್ವಾಸ ಮತ್ತು ಆರೋಗ್ಯ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಸಮಾಜದಲ್ಲಿ ಗೌರವ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಈ ಚತುರ್ಗ್ರಹಿ ಯೋಗದಲ್ಲಿ ಸೂರ್ಯನಿರುವುದರಿಂದ ನಿಮ್ಮಲ್ಲಿ ಅಡಗಿದ್ದ ನಾಯಕತ್ವ ಗುಣಗಳು ಹೊರಬರುತ್ತವೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಸೂರ್ಯನು ಯಶಸ್ಸಿನ ಹಾದಿ ತೋರಿಸಲಿದ್ದಾನೆ. 3. ಶುಕ್ರ, ಐಶ್ವರ್ಯ ಮತ್ತು ಸುಖ ಸೌಕರ್ಯದ ಅಧಿಪತಿ. ಮೂರನೆಯದಾಗಿ ಪ್ರೀತಿ ಮತ್ತು ಲೌಕಿಕ ಸುಖದ ಗ್ರಹ ಶುಕ್ರ. ಜೀವನದಲ್ಲಿ ಹಣದ ಹರಿವು, ಸುಂದರ ಮನೆ, ವಾಹನ ಸೌಕರ್ಯ ಮತ್ತು ಸುಖಮಯ ದಾಂಪತ್ಯ ಬೇಕೆಂದರೆ ಶುಕ್ರನ ಕೃಪೆ ಅತಿ ಅಗತ್ಯ. ಈ ಯೋಗದಲ್ಲಿ ಶುಕ್ರನು ಸೇರಿರುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಠಾತ್ ಧನಲಾಭದ ಯೋಗಗಳು ಸೃಷ್ಟಿಯಾಗಲಿವೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಲಕ್ಷ್ಮಿ ಕಳೆ ಬರಲಿದೆ. 4. ಚಂದ್ರ, ಮನಸ್ಸಿನ ಕಾರಕ ಮತ್ತು ಶಾಂತಿಯ ಸಾಕಾರ. ಕೊನೆಯದಾಗಿ ಚಂದ್ರ. ಚಂದ್ರಮ ಮನಸ್ಸು ಜಾತಃ ಎನ್ನುತ್ತದೆ ಶಾಸ್ತ್ರ. ನಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ಮಾನಸಿಕ ನೆಮ್ಮದಿಗೆ ಚಂದ್ರನೇ ಕಾರಣ. ಈ ಯೋಗದಲ್ಲಿ ಚಂದ್ರನು ಸೇರಿರುವುದರಿಂದ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನೀವು ಧೃತಿಗೆಡದೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ಬಗೆಹರಿದು ಒಂದು ರೀತಿಯ ಸ್ಪಷ್ಟತೆ ನಿಮ್ಮದಾಗಲಿದೆ. ಮೀನರಾಶಿಯ ವಿಶೇಷತೆ. ಈ 4 ಗ್ರಹಗಳು ಸೇರುತ್ತಿರುವುದು ಮೀನರಾಶಿಯಲ್ಲಿ. ಇದು ರಾಶಿಚಕ್ರದ ಕೊನೆಯ ರಾಶಿ ಮತ್ತು ಅತ್ಯಂತ ಆಧ್ಯಾತ್ಮಿಕ ರಾಶಿ. ಇಲ್ಲಿ ಶನಿಯ ಶಿಸ್ತು, ಸೂರ್ಯನ ತೇಜಸ್ಸು, ಶುಕ್ರನ ಐಶ್ವರ್ಯ ಮತ್ತು ಚಂದ್ರನ ಶಾಂತಿ ಒಂದಾದಾಗ ಅದು ನಿಮ್ಮ ಹಳೆಯ ಕಷ್ಟದ ಅಧ್ಯಾಯವನ್ನು ಮುಗಿಸಿ ಸಮೃದ್ಧಿಯ ಹೊಸ ಅಧ್ಯಾಯವನ್ನು ಆರಂಭಿಸುತ್ತದೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ ವೀಕ್ಷಕರೇ, ಇದು ನಿಮ್ಮ ಹಣೆಬರಹ ಬದಲಾಗುವ ಮಹಾಗಳಿಗೆ. 1. ಮೀನರಾಶಿ ಬದಲಾವಣೆಯ ಮಹಾಪರ್ವ. ವೀಕ್ಷಕರೇ, ಈಗ ನಾವು ಈ ಚತುರ್ಗ್ರಹಿ ಯೋಗದ ಕೇಂದ್ರಬಿಂದುವಾಗಿರುವ ಮೀನರಾಶಿಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಈ ಸಂಯೋಗವು ನಿಮ್ಮದೇ ರಾಶಿಯಲ್ಲಿ, ಅಂದರೆ ನಿಮ್ಮ ಲಗ್ನಸ್ಥಾನ ಅಥವಾ 1ನೇ ಮನೆಯಲ್ಲಿ ನಡೆಯುತ್ತಿದೆ. ಜ್ಯೋತಿಷ್ಯದಲ್ಲಿ 1ನೇ ಮನೆ ಎಂದರೆ ಅದು ನಿಮ್ಮ ದೇಹ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವ. 1. ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಮತ್ತು ಸಾಮಾಜಿಕ ಗೌರವ. ಕಳೆದ ಕೆಲವು ಸಮಯದಿಂದ ನೀವು ಒಂದು ರೀತಿಯ ಅನಿಶ್ಚಿತತೆ ಅಥವಾ ಗೊಂದಲದಲ್ಲಿ ಇರಬಹುದು. ಆದರೆ ಈಗ ಸೂರ್ಯ ಮತ್ತು ಚಂದ್ರನ ಮಿಲನದಿಂದ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಕಾಣಿಸಿಕೊಳ್ಳಲಿದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ಈವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವ ಕಾಲ ಬಂದಿದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದೆ. ಇದು
ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸುಧಾರಿಸುತ್ತದೆ. 2. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಅದೃಷ್ಟ. ಇನ್ನು ವೃತ್ತಿಜೀವನದ ವಿಷಯಕ್ಕೆ ಬಂದರೆ ಮೀನರಾಶಿಯವರಿಗೆ ಇದು ಸುವರ್ಣಕಾಲ. ಕೆಲಸವಿಲ್ಲದವರಿಗೆ ನೀವು ದೀರ್ಘಕಾಲದಿಂದ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಈ ಮಾರ್ಚ್ 20ರ ನಂತರದ ಸಮಯ ನಿಮಗೆ ಅನಿರೀಕ್ಷಿತವಾಗಿ ಉತ್ತಮ ಕಂಪನಿಗಳಿಂದ ಆಫರ್ ತಂದುಕೊಡಲಿದೆ. ಉದ್ಯೋಗಸ್ಥರಿಗೆ ಶನಿ ಮತ್ತು ಸೂರ್ಯನ ಮೈತ್ರಿಯಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ. ಇದು ನಿಮ್ಮ ಮುಂದಿನ ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕೆ ಬಲವಾದ ನಾಂದಿ ಹಾಡಲಿದೆ. 3. ಆರ್ಥಿಕ ಚೇತರಿಕೆ ಮತ್ತು ಸಾಲಬಾಧೆ ಮುಕ್ತಿ. ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ಅದಕ್ಕೆ ತಕ್ಕ ಹಣದ ಹರಿವನ್ನು ಶುಕ್ರ ಒದಗಿಸುತ್ತಾನೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಹೊಸ ಹೂಡಿಕೆ ಮಾಡಲು ಇದು ಅತ್ಯಂತ ಸುಸಮಯ. ಈ ಹಿಂದೆ ನೀವು ಯಾರಿಗಾದರೂ ಹಣ ಕೊಟ್ಟು ಅದು ವಾಪಸ್ ಬರದೇ ಇದ್ದರೆ ಅದನ್ನು ಮರಳಿ ಪಡೆಯಲು ಈಗ ಪ್ರಯತ್ನಿಸಿ. ಫಲ ಸಿಗುವ ಸಾಧ್ಯತೆ ಹೆಚ್ಚಿದೆ. ವಿಶೇಷ ಸಲಹೆ ಮತ್ತು ಪರಿಹಾರ. ಮೀನರಾಶಿಯವರೇ, ಈ ಯೋಗದ ಸಂಪೂರ್ಣ ಲಾಭ ಪಡೆಯಲು ನೀವು ಮಾಡಬೇಕಾದದ್ದು ಇಷ್ಟೇ. ಸೂರ್ಯದೇವನ ಆರಾಧನೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಇದರಿಂದ ನಿಮ್ಮ ಆತ್ಮಬಲ ವೃದ್ಧಿಯಾಗುತ್ತದೆ. ಶಿಸ್ತು ಪಾಲನೆ. ಶನಿದೇವನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸೋಮಾರಿತನ ಬಿಟ್ಟು ಶಿಸ್ತಿನ ಜೀವನ ನಡೆಸಿ. ಸುಳ್ಳು ಹೇಳುವುದನ್ನು ಅಥವಾ ಯಾರನ್ನಾದರೂ ವಂಚಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಮಂತ್ರ: ಓಂ ನಮೋ ನಾರಾಯಣಾಯ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. 2. ಕನ್ಯಾ ರಾಶಿ. ದಾಂಪತ್ಯ ಮತ್ತು ವ್ಯವಹಾರದ ಸುಯೋಗ. ವೀಕ್ಷಕರೇ, ಈಗ ನಮ್ಮ ಪಟ್ಟಿಯಲ್ಲಿರುವ 2ನೇ ಅದೃಷ್ಟದ ರಾಶಿ ಕನ್ಯಾ ರಾಶಿ. ನಿಮ್ಮ ರಾಶಿಯಿಂದ ನಿಖರವಾಗಿ 7ನೇ ಮನೆಯಲ್ಲಿ ಈ ಮಹಾ ಚತುರ್ಗ್ರಹಿ ಯೋಗ ಸೃಷ್ಟಿಯಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 7ನೇ ಮನೆ ಎಂದರೆ ಅದು ಸಪ್ತಮ ಸ್ಥಾನ ಅಥವಾ ಕಳತ್ರ ಸ್ಥಾನ. ಇದು ನಿಮ್ಮ ಜೀವನ ಸಂಗಾತಿ, ಸಾರ್ವಜನಿಕ ಸಂಬಂಧ ಮತ್ತು ವ್ಯಾಪಾರ ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ. 1. ಕಂಕಣ ಭಾಗ್ಯ ಮತ್ತು ದಾಂಪತ್ಯ ಸುಖ. ಅವಿವಾಹಿತ ಕನ್ಯಾ ರಾಶಿಯವರಿಗೆ ಇದೊಂದು ಸಿಹಿ ಸುದ್ದಿಯ ಕಾಲ. ಶುಕ್ರ ಮತ್ತು ಚಂದ್ರನ ಸೌಮ್ಯ ಪ್ರಭಾವದಿಂದ ದೀರ್ಘಕಾಲದಿಂದ ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಸಾಧ್ಯತೆ 90%ರಷ್ಟಿದೆ. ಇನ್ನು ಈಗಾಗಲೇ ವಿವಾಹಿತರಾದವರ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಈ ಸಮಯದಲ್ಲಿ ಅವು ಮಂಜಿನಂತೆ ಕರಗಲಿವೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭಿಸಿದರೂ ಅದರಲ್ಲಿ ನಿಮಗೆ ಜಯ ಸಿಗಲಿದೆ. 2. ಹೊಸ ಉದ್ಯಮ ಮತ್ತು ವ್ಯಾಪಾರದಲ್ಲಿ ಯಶಸ್ಸು. ವ್ಯಾಪಾರಸ್ಥರಿಗೆ ಈ ಚತುರ್ಗ್ರಹಿ ಯೋಗವು ಲಕ್ಷ್ಮೀ ಯೋಗವಾಗಿ ಬದಲಾಗಲಿದೆ. ಹೊಸ ಉದ್ಯಮ. ನೀವು ಹೊಸ ವ್ಯಾಪಾರ ಆರಂಭಿಸಲು ಅಥವಾ ಈಗಿರುವ ವ್ಯವಹಾರವನ್ನು ವಿಸ್ತರಿಸಲು ಪ್ಲಾನ್ ಮಾಡಿದ್ದರೆ ಮಾರ್ಚ್ 20ರ ನಂತರ ಧೈರ್ಯವಾಗಿ ಹೆಜ್ಜೆ ಇಡಿ. ಪಾಲುದಾರಿಕೆ. ಹೊಸ ಪಾಲುದಾರರು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಯು ಭವಿಷ್ಯದಲ್ಲಿ ಲಾಭದ ಪ್ರಮಾಣವನ್ನು ದುಪ್ಪಟ್ಟು ಮಾಡಲಿವೆ. ವೃತ್ತಿ. ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ಉತ್ತಮಗೊಳ್ಳುವುದರಿಂದ ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. 3. ಸಾಮಾಜಿಕ ಮನ್ನಣೆ ಮತ್ತು ಸಂಬಂಧಗಳು. ಸೂರ್ಯನ ಉಪಸ್ಥಿತಿಯಿಂದಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅನಿರೀಕ್ಷಿತ ಬೆಂಬಲ ಸಿಗಲಿದೆ. ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುವುದರಿಂದ ವಿರೋಧಿಗಳು ಕೂಡ ನಿಮ್ಮ ಮಿತ್ರರಾಗುವ ಸಾಧ್ಯತೆ ಇದೆ. ಬಂಧು ಮಿತ್ರರೊಂದಿಗೆ ಹಳೆಯ ಕಹಿ ಘಟನೆಗಳನ್ನು ಮರೆತು ಒಂದಾಗಲು ಇದು ಅತ್ಯಂತ ಪ್ರಸಕ್ತವಾದ ಸಮಯ. ವಿಶೇಷ ಪರಿಹಾರ ಮತ್ತು ಸಲಹೆ. ಕನ್ಯಾ ರಾಶಿಯವರೇ, ನಿಮ್ಮ ಈ ಅದೃಷ್ಟವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ಲಕ್ಷ್ಮೀ ಪೂಜೆ. ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ
ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಸಾಧ್ಯವಾದರೆ ಮುತ್ತೈದೆಯರಿಗೆ ಅರಶಿನ ಕುಂಕುಮ ನೀಡಿ. ಶುಕ್ರಗ್ರಹದ ಅನುಗ್ರಹ. ಸುಗಂಧ ದ್ರವ್ಯಗಳನ್ನು ಬಳಸಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳಿ. ಇದು ಶುಕ್ರನ ಬಲವನ್ನು ಹೆಚ್ಚಿಸುತ್ತದೆ. ದಾನ. ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡುವುದು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡುವುದು ಅತ್ಯಂತ ಮಂಗಳಕರ. 3. ಕಟಕ ರಾಶಿ. ವೀಕ್ಷಕರೇ, ಈಗ ನಾವು ಈ ಚತುರ್ಗ್ರಹಿ ಯೋಗದ ಅತ್ಯಂತ ಪ್ರಭಾವಶಾಲಿ ಫಲವನ್ನು ಪಡೆಯಲಿರುವ ಕಟಕ ರಾಶಿಯ ಬಗ್ಗೆ ತಿಳಿಯೋಣ. ನಿಮ್ಮ ರಾಶಿಯಿಂದ ನಿಖರವಾಗಿ 9ನೇ ಮನೆಯಲ್ಲಿ, ಅಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಈ 4 ಗ್ರಹಗಳು ಒಂದಾಗುತ್ತಿವೆ. ಜ್ಯೋತಿಷ್ಯದಲ್ಲಿ 9ನೇ ಮನೆ ಎಂದರೆ ಅದು ಅದೃಷ್ಟ, ಧರ್ಮ, ವಿದೇಶ ಪ್ರಯಾಣ ಮತ್ತು ಪಿತ್ರಾರ್ಜಿತ ಆಸ್ತಿಯನ್ನು ಸೂಚಿಸುತ್ತದೆ. ಒಂದು ಅದೃಷ್ಟದ ಬೆಂಬಲ ಮತ್ತು ಅಡೆತಡೆಗಳ ನಿವಾರಣೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಿರಬಹುದು, ಆದರೆ ಈಗ ಆ ಪರಿಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಕಾರ್ಯಸಿದ್ಧಿ. ಈವರೆಗೆ ನಿಂತು ಹೋಗಿದ್ದ ನಿಮ್ಮ ಹಳೆಯ ಯೋಜನೆಗಳು ಈಗ ವೇಗ ಪಡೆಯಲಿವೆ. ಆತ್ಮವಿಶ್ವಾಸ. ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ. ಅದೃಷ್ಟವು ನಿಮ್ಮ ಬೆನ್ನಿಗಿರುವುದರಿಂದ ಕನಿಷ್ಠ ಶ್ರಮಕ್ಕೆ ಗರಿಷ್ಠ ಫಲ ಸಿಗುವ ಸಮಯ ಇದಾಗಿದೆ. 2. ವಿದೇಶ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಲೌಕಿಕ ಲಾಭ. ವಿದೇಶಕ್ಕೆ ಹೋಗುವ ಕನಸು ಕಂಡಿರುವ ಕಟಕ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶ. ವಿದೇಶಿ ಯೋಗ. ಪಾಸ್ಪೋರ್ಟ್ ಅಥವಾ ವೀಸಾ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈಗ ದಾರಿ ಸುಗಮವಾಗಲಿದೆ. ವಿದೇಶದಲ್ಲಿ ಉದ್ಯೋಗ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಬಹಳ ಪೂರಕವಾಗಿದೆ. ಆಧ್ಯಾತ್ಮಿಕ ಪ್ರವಾಸ. ನಿಮ್ಮ ಮನಸ್ಸು ದೈವಿಕ ಕಾರ್ಯಗಳತ್ತ ವಾಲಲಿದೆ. ಕುಟುಂಬದೊಂದಿಗೆ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡುವ ಯೋಗವಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗಲಿದೆ. 3. ಆರ್ಥಿಕ ಸ್ಥಿತಿ ಮತ್ತು ಪಿತ್ರಾರ್ಜಿತ ಆಸ್ತಿ. 9ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇರುವುದರಿಂದ ತಂದೆಯ ಕಡೆಯಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ದೊಡ್ಡ ಮಟ್ಟದ ಲಾಭವಾಗುವ ಸಾಧ್ಯತೆ ಇದೆ. ಸಂಪತ್ತು. ಹಠಾತ್ ಧನಲಾಭ ಅಥವಾ ಬಾಕಿ ಇದ್ದ ಹಣ ನಿಮ್ಮ ಕೈ ಸೇರಲಿದೆ. ಗೌರವ. ನಿಮ್ಮ ಸಮಾಜಮುಖಿ ಕೆಲಸಗಳಿಂದಾಗಿ ಅಥವಾ ನಿಮ್ಮ ಯಶಸ್ಸಿನಿಂದಾಗಿ ನಿಮ್ಮ ತಂದೆ ಅಥವಾ ಹಿರಿಯರಿಗೆ ಹೆಮ್ಮೆ ತರುವಂತಹ ಕೆಲಸಗಳನ್ನು ನೀವು ಮಾಡುವಿರಿ. ವಿಶೇಷ ಪರಿಹಾರ ಮತ್ತು ಸಲಹೆ. ಕಟಕ ರಾಶಿಯವರೇ, ಈ ಭಾಗ್ಯದ ಬಾಗಿಲನ್ನು ಸದಾ ತೆರೆದಿಡಲು ನೀವು ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಶನಿ ಪೂಜೆ. ಶನಿದೇವನ ಪ್ರೀತ್ಯರ್ಥವಾಗಿ ಪ್ರತಿ ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ದಾರಿಯಲ್ಲಿರುವ ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಿಸುತ್ತದೆ. ದಾನ. ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಕಪ್ಪು ಎಳ್ಳನ್ನು ದಾನ ಮಾಡುವುದು ಕೂಡ ಶ್ರೇಯಸ್ಕರ. ಮಂತ್ರ. ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ ಜಪಿಸಿ, ಏಕೆಂದರೆ ಕಟಕ ರಾಶಿಯ ಅಧಿಪತಿ ಚಂದ್ರನಿಗೆ ಶಿವನೇ ಆರಾಧ್ಯ ದೈವ. 4. ಮಿಥುನ ರಾಶಿ. ವೀಕ್ಷಕರೇ, ಈಗ ನಾವು ಕೊನೆಯದಾಗಿ ಆದರೆ ಅತ್ಯಂತ ಪ್ರಮುಖವಾಗಿ ಚರ್ಚಿಸಬೇಕಾದ ರಾಶಿ ಮಿಥುನ ರಾಶಿ. ನಿಮ್ಮ ರಾಶಿಯಿಂದ ನಿಖರವಾಗಿ 10ನೇ ಮನೆಯಲ್ಲಿ, ಅಂದರೆ ನಿಮ್ಮ ಕರ್ಮಸ್ಥಾನ ಅಥವಾ ವೃತ್ತಿಕ್ಷೇತ್ರದಲ್ಲಿ ಈ 4 ಗ್ರಹಗಳು ಸಂಧಿಸುತ್ತಿವೆ. ಜ್ಯೋತಿಷ್ಯದಲ್ಲಿ 10ನೇ ಮನೆ ಎಂದರೆ ಅದು ನಾವು ಮಾಡುವ ಕೆಲಸ, ನಮ್ಮ ಅಧಿಕಾರ ಮತ್ತು ಸಮಾಜದಲ್ಲಿ ನಮಗಿರುವ ವರ್ಚಸ್ಸನ್ನು ಸೂಚಿಸುತ್ತದೆ. 1. ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು. ಮಿಥುನ ರಾಶಿಯವರಿಗೆ ಈ ಸಮಯವು ವೃತ್ತಿ ಜೀವನದ ಗೋಲ್ಡನ್ ಪೀರಿಯಡ್ ಎನ್ನಬಹುದು. ಬಡ್ತಿ ಮತ್ತು ಸಂಬಳ ಹೆಚ್ಚಳ. ಶನಿ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಈವರೆಗೆ ಗುರುತಿಸಲ್ಪಡದ ನಿಮ್ಮ ಶ್ರಮಕ್ಕೆ ಈಗ ಸೂಕ್ತ ಪ್ರತಿಫಲ ಸಿಗಲಿದೆ. ಪ್ರಮೋಷನ್ ಅಥವಾ ಗಣನೀಯವಾಗಿ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಹೊಸ ಜವಾಬ್ದಾರಿ. ನೀವು ಉನ್ನತ ಮಟ್ಟದ ಅಧಿಕಾರವನ್ನು ಸ್ವೀಕರಿಸುವಿರಿ. ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಮೇಲಾಧಿಕಾರಿಗಳು ಒಪ್ಪಿಕೊಳ್ಳುತ್ತಾರೆ ಮತ್ತು ಗೌರವಿಸುತ್ತಾರೆ. 2.
ಆರ್ಥಿಕ ಸುಧಾರಣೆ ಮತ್ತು ಸಾಲ ಮುಕ್ತಿ. 10ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ನಿಮ್ಮ ವೃತ್ತಿಯ ಯಶಸ್ಸು ನೇರವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಪರಿಣಾಮ ಬೀರುತ್ತದೆ. ಸಾಲದ ಸುಳಿ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಣದ ಹರಿವು ಹೆಚ್ಚಾಗುವುದರಿಂದ ನೀವು ನಿರಾಳರಾಗುವಿರಿ. ಸುಖ ಸೌಕರ್ಯ. ಮನೆಯಲ್ಲಿ ಐಷಾರಾಮಿ ವಸ್ತುಗಳು, ಹೊಸ ವಾಹನ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸಲು ಇದು ಸರಿಯಾದ ಸಮಯ. ನಿಮ್ಮ ಜೀವನ ಶೈಲಿ ಸುಧಾರಿಸಲಿದೆ. 3. ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಪ್ರತಿಷ್ಠೆ. ಚಂದ್ರನ ಉಪಸ್ಥಿತಿಯಿಂದಾಗಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ಧೃತಿಗೆಡದೆ ಕೆಲಸ ಮಾಡುವಿರಿ. ಈ ಆತ್ಮವಿಶ್ವಾಸವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರರಿಂದ ಅಥವಾ ಹೊಸ ಒಪ್ಪಂದಗಳಿಂದ ಅನಿರೀಕ್ಷಿತ ಲಾಭವಾಗಲಿದೆ. ನೀವು ಹಾಕಿಕೊಂಡ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿವೆ. ವಿಶೇಷ ಪರಿಹಾರ ಮತ್ತು ಸಲಹೆ. ಮಿಥುನ ರಾಶಿಯವರೇ, ಈ ಯೋಗದ ಶುಭ ಫಲಗಳನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಈ ಪರಿಹಾರಗಳನ್ನು ಪಾಲಿಸಿ. ಶಿವನ ಆರಾಧನೆ. ಪ್ರತಿ ಸೋಮವಾರದಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನಿಗೆ ಶುದ್ಧ ಹಾಲು ಅಥವಾ ಜಲಾಭಿಷೇಕ ಮಾಡಿಸಿ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಚಂದ್ರನ ಧ್ಯಾನ. ರಾತ್ರಿ ಸಮಯದಲ್ಲಿ ಸ್ವಲ್ಪ ಹೊತ್ತು ಚಂದ್ರನ ಬೆಳಕಿನಲ್ಲಿ ಕುಳಿತು ಓಂ ಸೋಮಾಯ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ದಾನ. ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡುವುದು ಮಂಗಳಕರ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು 4 ರಾಶಿಗಳ ಅದೃಷ್ಟದ ಬಗ್ಗೆ ತಿಳಿದುಕೊಂಡೆವು. ಆದರೆ ಈ ಚತುರ್ಗ್ರಹಿ ಯೋಗದ ಸಂಪೂರ್ಣ ಲಾಭ ಎಲ್ಲರಿಗೂ ಸಿಗಬೇಕೆಂದರೆ ಕೆಲವು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಇವುಗಳನ್ನು ಮಾಡುವುದರಿಂದ ಗ್ರಹಗಳ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. 1. ಸಾರ್ವತ್ರಿಕ ಪರಿಹಾರಗಳು. ಶಿವ ಪಂಚಾಕ್ಷರಿ ಮಂತ್ರ ಪಠನೆ. ಮೊದಲನೆಯದಾಗಿ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಶಿವನು ಕಾಲಪುರುಷನ ಅಧಿಪತಿ. ಈ ಮಂತ್ರದ ಪಠಣವು ನಿಮ್ಮ ಜಾತಕದಲ್ಲಿರುವ ಶನಿ ಮತ್ತು ಚಂದ್ರನ ದೋಷಗಳನ್ನು ನಿವಾರಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜೀವರಾಶಿಗಳ ಸೇವೆ ಅಂದರೆ ಅನ್ನದಾನ. ಶಾಸ್ತ್ರದ ಪ್ರಕಾರ ಹಸಿದವರಿಗೆ ಅನ್ನ ನೀಡುವುದು ಕೋಟಿ ಪುಣ್ಯಕ್ಕೆ ಸಮಾನ. ವಿಶೇಷವಾಗಿ ಶನಿದೇವನ ಅನುಗ್ರಹಕ್ಕಾಗಿ ಕಪ್ಪು ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ನೀಡಿ. ಪ್ರಾಣಿಗಳಿಗೆ ನೀರು ಅಥವಾ ಆಹಾರ ನೀಡುವುದರಿಂದ ನಿಮ್ಮ ಕರ್ಮದೋಷಗಳು ಕಳೆದು ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆಧ್ಯಾತ್ಮಿಕ ಜ್ಞಾನಾರ್ಜನೆ. ಧಾರ್ಮಿಕ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಭಗವದ್ಗೀತೆ, ಪುರಾಣಗಳು ಅಥವಾ ಸ್ತೋತ್ರಗಳನ್ನು ಓದುವುದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಬಿತ್ತುತ್ತದೆ. ವೀಕ್ಷಕರೇ, ನೆನಪಿಡಿ, ಗ್ರಹಗತಿಗಳು ನಮಗೆ ದಾರಿ ತೋರಿಸುವ ದಿಕ್ಸೂಚಿಗಳಿದ್ದಂತೆ. ಆದರೆ ಆ ಹಾದಿಯಲ್ಲಿ ನಡೆದು ಯಶಸ್ಸು ಗಳಿಸುವುದು ನಮ್ಮ ಕೈಯಲ್ಲಿದೆ. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀಃ ಎನ್ನುವಂತೆ ಯಾರು ಕಠಿಣ ಪರಿಶ್ರಮ ಪಡುತ್ತಾರೋ ಅವರಿಗೆ ಮಾತ್ರ ದೈವಬಲ ಅತಿ ಶೀಘ್ರವಾಗಿ ಒಲಿಯುತ್ತದೆ. ಈ ಚತುರ್ಗ್ರಹಿ ಯೋಗವು ನಿಮಗೆ ಅವಕಾಶಗಳನ್ನು ನೀಡುತ್ತದೆ. ಆ ಅವಕಾಶಗಳನ್ನು ಬಳಸಿಕೊಳ್ಳುವ ಜಾಣ್ಮೆ ನಿಮ್ಮದಾಗಿರಲಿ. ಇವತ್ತಿನ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ಶುಭ ಸುದ್ದಿಯನ್ನು ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು? ಈ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ನಿರೀಕ್ಷೆಗಳೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನೀಡುವ ಪ್ರತಿಯೊಂದು ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಇದೇ ರೀತಿಯ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ಮಾತ್ರ ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು. ಲೋಕ ಸಮಸ್ತ
ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.